ಫಿಲ್ಮ್ ಚೇಂಬರ್ಗೆ ನಟ ಕಮಲ್ ಹಾಸನ್ ಪತ್ರ ಬರೆದಿದ್ದಾರೆ. ಕ್ಷಮೆ ಕೇಳದೆ ಮತ್ತೆ ಕಮಲ್ ಹಾಸನ್ ಉದ್ಧಟತನ ಮೆರೆದಿದ್ದಾರೆ. ಫಿಲ್ಮ್ ಚೇಂಬರ್ಗೆ ನಟ ಕಮಲ್ ಹಾಸನ್ ಪತ್ರ. ಕ್ಷಮೆ ಕೇಳದೆ ಮತ್ತೆ ಕಮಲ್ ಹಾಸನ್ ಉದ್ಧಟತನವನ್ನ ಮೆರೆದಿದ್ದಾರೆ. ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ಮತ್ತಲ್ಲೇ ಇದ್ದಾರೆ ಅವರು, ಅಲ್ಲಿಂದ ಆಚೆಗೆ ಬಂದೇ ಇಲ್ಲ. ಕನ್ನಡ ನಾನು ಹಿಂದಿನಿಂದಲೂ ಮೆಚ್ಚುವ ಸಾಹಿತ್ಯ. ನಿಮ್ಮ ಮೆಚ್ಚುಗೆ ಒಳ್ಳೆಯದೇ. ಭಾಷೆಯ ಮೇಲಿನ ನನ್ನ ಪ್ರೀತಿ ನಿಜವಾದದ್ದು. ಗೊತ್ತಾಯ್ತಲ್ಲ ಮೊನ್ನೆ. ಕನ್ನಡ ಭಾಷೆ ಕುಗ್ಗಿಸೋಕೆ ಈ ರೀತಿ ಹೇಳಿಕೆ ಕೊಟ್ಟಿಲ್ಲ. ನಿಮ್ಮ ಉದ್ದೇಶ ಇಟ್ಕೊಂಡು ನಾವೇನು ಉಪ್ಪಿನಕಾಯಿನ ಹಾಕೋಣ? ನಿಮ್ಮ ನಾಲಿಗೆಯಿಂದ ಬಂದಿದೆಯಾ? ಮನಸ್ಸಿನಲ್ಲಿ ಉದ್ಭವವಾಗದೇ ಇರುವ ಪದಗಳು ಯಾವುವು ನಾಲಿಗೆಯಲ್ಲಿ ಬರೋದಿಲ್ಲ. ಸೈನ್ಸನ್ನು ನಂಬ್ತೀವಿ ನಾವು. ಕ್ಷಮೆ ಕೇಳದೆ ಮತ್ತೆ ಕಮಲ್ ಹಾಸನ್ ಉದ್ಧಟತನವನ್ನ ಮೆರೆದಿರುವಂತಹದ್ದು. ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ಅಂದ್ರೆ ಅರ್ಥ ಮಾಡ್ಕೊಂಡವ್ರು ನಮಗೆ ತಲೆ ಸರಿಲ್ಲ ಅಂತ. ಕನ್ನಡ ನಾನು ಹಿಂದಿನಿಂದಲೂ ಮೆಚ್ಚುವ ಸಾಹಿತ್ಯ. ನೀವು ಹಿಂದೆ ಮೆಚ್ಕೊಂಡಿದ್ರೋ, ಮುಂದಕ್ಕೆ ಮೆಚ್ಕತ್ತೀರೋ, ಅಲ್ಲ ಈಗ ಮೆಚ್ಕೊಂಡಿದ್ದೀರೋ ನಮಗೆ ಬೇಡ. ನೀವು ಯಾಕೆ ಹಂಗೆ ಹೇಳಿದ್ರಿ? ನಿಮಗೆ ಕನ್ನಡದ ಬಗ್ಗೆ ಅಷ್ಟೇನ ಜ್ಞಾನ ಇರೋದು? ಫಿಲ್ಮ್ ಚೇಂಬರ್ಗೆ ಬರೆದ ಪತ್ರದಲ್ಲಿ ಕಮಲ್ ಹಾಸನ್ ಮತ್ತೆ ದುರಹಂಕಾರ ಮೆರೆದಿದ್ದಾರೆ. ಫಿಲ್ಮ್ ಚೇಂಬರ್ಗೆ ನಟ ಕಮಲ್ ಹಾಸನ್ ಪತ್ರ ಬರೆದಿದ್ದಾರೆ. ಕ್ಷಮೆ ಕೇಳದೆ ಮತ್ತೆ ಕಮಲ್ ಹಾಸನ್ ಉದ್ಧಟತನ. ನೋಡ್ರಿ, ಕಮಲ್ ಹಾಸನ್ ಕರ್ನಾಟಕಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಕನ್ನಡ ಸಿನಿಮಾದಲ್ಲೂ ಕೂಡ ಮೆಚ್ಚುಗೆಯನ್ನು ಗಳಿಸಿದವರು. ಹೌದು, ಈ ಖ್ಯಾತಿಯನ್ನೆಲ್ಲ ನಮ್ಮ ನೆರೆಯ ರಾಜ್ಯದ ಒಬ್ಬ ವ್ಯಕ್ತಿ ಪಡೆದಿದ್ದಾರೆ ಅನ್ನೋ ಖುಷಿ ಸಂತೋಷ ಇದೆ. ಆದರೆ ನಮ್ಮ ಭಾವನೆ ಅಂತ ಬಂದಾಗ ನಮಗೆ ಕಮಲ್ ಹಾಸನ್ ಬೇರೆ ಅಲ್ಲ, ಡೊನಾಲ್ಡ್ ಟ್ರಂಪ್ ಬೇರೆ ಅಲ್ಲ. ಇನ್ಯಾವನೇ ಬಂದು ಹೇಳಿದ್ರು ಕೂಡ ಹಿಂಗೆ ಮಾತನಾಡೋದು. ಪ್ರೀತಿಯ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ನಾಳೆ ಆಂಧ್ರದ ಚಂದ್ರಬಾಬು ನಾಯ್ಡು ಹೇಳ್ತಾರೆ, ನಿಮ್ಮ ಕನ್ನಡ ನಮ್ಮ ತೆಲುಗಿನ ಅಕ್ಕನ ಮಗಳ ಕುಟುಂಬದಿಂದ ಹುಟ್ಟಿದ್ದು ಅಂತ. ಅದನ್ನು ನಂಬ್ಕೊಳಕ್ಕಾಗುತ್ತಾ? ಅದನ್ನು ಒಪ್ಕೋಬೇಕಾ ನಾವು? ಕನ್ನಡದ ಸಮುದಾಯ ನನಗೆ ನೀಡಿದ ವಾತ್ಸಲ್ಯ ಮರ್ತಿಲ್ಲ. ಕನ್ನಡಿಗರು ತಮ್ಮ ಮಾತೃಭಾಷೆಯ ಬಗ್ಗೆ ಹೊಂದಿರುವ ಪ್ರೀತಿ ಬಗ್ಗೆ ಅಪಾರ ಗೌರವ ಇದೆ. ಆ ಗೌರವ ನಿಮ್ಮಲ್ಲಿ ಇದ್ದಿದ್ದರೆ ಮೊನ್ನೆ ನೀವು ಹಂಗೆ ಹೇಳ್ತಾ ಇರಲಿಲ್ಲ. ನೀವು ಹಂಗೆ ಹೇಳಿದಾಗ, ಆಕ್ರೋಶಗಳು ವ್ಯಕ್ತವಾದಾಗ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ರಿ. ಇದು ನನಗೆ ನಿಜವಾಗಿಯೂ ವಿಷಾದವಿದೆ. ಅಣ್ಣ, ನೀವು ಹೇಳಿರೋ ಮಾತಲ್ಲಿ ನಮಗೆ ಸಮುದ್ರದಷ್ಟು ವಿಷಾದವಿದೆ. ಯಾವುದೇ ರೀತಿಯಲ್ಲಿ ಕನ್ನಡವನ್ನು ಕುಗ್ಗಿಸಲು ಹೇಳಿದ್ದು ಅಲ್ಲ. ಮತ್ತಿನ್ಯಾಕೆ ಹೇಳಿದ್ರಿ? ಕನ್ನಡ ಭಾಷೆಯ ಶ್ರೀಮಂತ ಪರಂಪರೆಯನ್ನು ನಾನು ಅಲ್ಲೆಗಳದಿಲ್ಲ. ಕನ್ನಡದ ಸಮುದಾಯ ನನಗೆ ನೀಡಿದ ವಾತ್ಸಲ್ಯ ಮರ್ತಿಲ್ಲ. ನೋಡ್ರಿ, ನಿಮ್ಮ ಹೇಳಿಕೆ ಮತ್ತೊಬ್ಬರಿಗೆ ಪ್ರೇರಣೆಯಾಗಿದೆ. ನಿನ್ನೆಯೊಬ್ಬರು ಸಾಹಿತಿ, ಆ ಮನುಷ್ಯನನ್ನ ದೊಡ್ಡ ವಿಮರ್ಶಕ, ಲೇಖಕ ಅಂತೆಲ್ಲ ಕರೀತೀವಿ. ಯಾವುದೋ ಆರ್ಯನ್ ಪರಂಪರೆಯ ಸಂಸ್ಕೃತದಿಂದ ಹುಟ್ಟಿದ್ದು ಅಂತ ಹೇಳುವ ಹೇಳಿಕೆಗೆ ಮೂಲ ಕಾರಣ ಆಗಿದ್ದು ನೀವು ಹೇಳಿದ್ದು ಸಣ್ಣ ವಿಚಾರ ಆಗಿರಬಹುದು, ಆದರೆ ಅದು ಎಷ್ಟು ದೊಡ್ಡ ವ್ಯತಿರಿಕ್ತ ಪರಿಣಾಮ ಸಮಾಜದ ಮೇಲೆ ಬೀರಿದೆ ಅನ್ನೋದು ಗೊತ್ತಾ? ನಿನ್ನೆ ಒಬ್ಬರು ಲೇಖಕ ಹೇಳ್ತಾರೆ, ಮನುಸ್ಮೃತಿಯನ್ನ ಸದಾಕಾಲ ಮೆಚ್ಚುವ, ಮನುಸ್ಮೃತಿಯನ್ನ ಸದಾಕಾಲ ವೈಭವೀಕರಿಸುವ, ಮನುಸ್ಮೃತಿಯ ಬಗ್ಗೆ ಆಳ ಅಗಲವನ್ನ ಸಮಾಜಕ್ಕೆ ಅಭಿಯಾನದ ಮುಖಾಂತರವಾಗಿ ಸಾರ್ತಾ ಇರುವ ಒಬ್ಬರು ಲೇಖಕ, ಖ್ಯಾತ ಲೇಖಕ. ಅವರು ವಯಸ್ಸಾಗಿದೆ, ಹಿರಿಯರು, ರಾಜ್ಯಕ್ಕೆ ಒಂದು ರೀತಿಯ ವಿಶೇಷವಾದಂತಹ ವ್ಯಕ್ತಿತ್ವ. ಅವರು ಹೇಳಿದ ಹೇಳಿಕೆಗೆ ಪ್ರೇರಣೆ ನೀವು ಕಮಲ್ ಹಾಸನ್. ಪ್ರೇರಣೆ ನೀವು, ಇನ್ಸ್ಪಿರೇಷನ್ ಆಗಿದ್ದೀರಿ ನೀವು. ನಿಮ್ಮ ಹೇಳಿಕೆಯ ಬೆನ್ನಲ್ಲೇ ಅವರು ಹೇಳಿದ್ದು. ಹಾಗಾದ್ರೆ ನಾನು ಯಾವುದೇ ಉದ್ದೇಶವನ್ನ ಇಟ್ಟುಕೊಳ್ಳದೆ ಚಾಕುವಿನಿಂದ ಒಬ್ಬನನ್ನು ಚುಚ್ಚುದೆ ಅಂದ್ರೆ ಆಗುತ್ತಾ? ಕೋರ್ಟ್ ಒಪ್ಕೊಳ್ಳುತ್ತಾ? ನನ್ನ ಉದ್ದೇಶ ಇರಲಿಲ್ಲ ಕೆಟ್ಟದ್ದು. ಕೈಯಲ್ಲಿ ಚಾಕು ಇತ್ತು, ಜಾರಿ ಆತನು ಹೊಟ್ಟೆಗೆ ಬಿತ್ತು ಅಂದ್ರೆ ಏನ್ ಕಥೆ? ಕೊಲೆಯಾದವನು, ಆತನ ಕುಟುಂಬಕ್ಕೆ ಹಿಂಗೆ ಹೇಳ್ತೀರ ಉತ್ತರ? ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ. ಮಾತನಾಡುವ ಮುನ್ನ ಯೋಚನೆ ಮಾಡಬೇಕು. ಬೀದಿಲಿ ಹೋಗೋರು ಯಾರೋ ಹಿಂಗೆ ಹೇಳಿದಿದ್ರೆ ನಾವಿಷ್ಟು ಮಾತನಾಡ್ತಾ ಇರಲಿಲ್ಲ. ನೀವು ಸಮಾಜಕ್ಕೆ ಬೇಕಾದವರು, ಪ್ಯಾನ್ ಇಂಡಿಯಾ, ಪಾನ್ ಕಾರ್ಡು ಇವನ್ನೆಲ್ಲ ಮಾಡೋರು ನೀವು. ಸೊ ಹಿಂಗಿದ್ದಾಗ ಜಗತ್ತಿನಲ್ಲಿ ಗುರುತಿಸಿಕೊಂಡ ವ್ಯಕ್ತಿತ್ವ ಸಮಾಜಕ್ಕೆ ಜವಾಬ್ದಾರಿಯುತವಾಗಿರಬೇಕು. ನೀವು ಯಾಕೆ ಕೆಮ್ಮಿದ್ರಿ ಅಂತ ಕೇಳಿದ್ರೆ ನನಗೆ ಶೀತ ಇತ್ತು ಅನ್ನಬೇಕು. ಯಾಕೆ ಸೀನಿದ್ರಿ ಅಂದರೆ ನನಗೆ ಈ ಥರ ಸಮಸ್ಯೆ ಇತ್ತು, ಹಂಗೆ ಸೀನ್ದೆ ಅನ್ಬೇಕು. ನಾನು ಇಷ್ಟ ಬಂದಾಗ ಕೆಮ್ಕತ್ತೀನಿ, ಸಿನ್ಕತ್ತೀನಿ, ಈ ಸೊಸೈಟಿಯಲ್ಲಿ ನಡೆಯೋದಿಲ್ಲ.
ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ವ್ಯವಹಾರ ಎಲ್ಲವನ್ನೂ ಕೂಡ ಅನುಕರಿಸುವ ಒಂದು ವರ್ಗವಿರುತ್ತೆ. ನಿಮ್ಮನ್ನು ಅನುಕರಿಸುವ, ನಿಮ್ಮನ್ನು ಅನುಸರಿಸುವ ಒಂದು ವರ್ಗಕ್ಕೆ ನೀವು ಸದಾಕಾಲ ಧನಾತ್ಮಕವಾದ ಪ್ರೇರಣಾ ಶಕ್ತಿಯಾಗಿರಬೇಕೇ ಹೊರತಾಗಿ ನಕಾರಾತ್ಮಕವಾಗಿ ಮನಸ್ಸಿಗೆ ಬಂದ ಹಾಗೆ ಮಾತನಾಡೋದು, ಒಬ್ಬರ ಭಾವನೆಗೆ ಧಕ್ಕೆ ತರೋದು, ಒಂದು ಭಾಷೆಯ ಆಳ ಅಗಲವನ್ನು ಹಿಡಿದು ಅಲ್ಲಾಡಿಸೋದು, ಇವೆಲ್ಲ ಮಾಡಕೂಡ್ದು. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಕರ್ನಾಟಕ ನಿಮಗೊಂದು ಸ್ಥಾನ ಕೊಡ್ತು, ಕನ್ನಡದ ಮನಸ್ಸಲ್ಲಿ ನಿಮಗೊಂದಷ್ಟು ಜಾಗ ಕೊಡ್ತು. BMTC ಬಸ್ ಒಳಗೆ ನಿಂತ್ಕೊಂಡು ಹಾಡು ಹೇಳಿದ್ರಿ, ಮುಂದೆ ಹೋಗು ಮುಂದೆ ಹೋಗು ಅಂತ. ನೀವು ಯಾಕೆ ಹಿಂದೆ ಹೋದ್ರಿ? ಯಾಕ್ರಿ ಹಿಂದೆ ಹೋದ್ರಿ ಕನ್ನಡದ ಬಗ್ಗೆ? ಅದರ ಅರ್ಥ ನಮಗೆ ಕಮಲ್ ಹಾಸನ್ ವೈಯಕ್ತಿಕವಾಗಿ ಕನ್ನಡದವರಿಗೆ ಏನ್ರಿ ದ್ವೇಷ ಇದೆ? ಕಮಲ್ ಹಾಸನ್ ಸಿನಿಮಾ ನೋಡಿ ಚಪ್ಪಾಳೆ ಹೊಡೆದವರಲ್ವ ನಾವು? ಕಮಲ್ ಹಾಸನ್ ಕಣ್ಣಲ್ಲೇ ಮಾತನಾಡ್ತಾ ಇದ್ರು. ಆ ಪ್ರತಿಭೆ ಯಾರಿಗಿದೆ? ಅವರ ಪ್ರತಿಭೆಯನ್ನು ನೋಡಿ ಒಂಥರ ಆನಂದ ಪಟ್ಟವರು ನಾವು. ಕಮಲ್ ಹಾಸನ್ ಬಗ್ಗೆ ವೈಯಕ್ತಿಕ ದ್ವೇಷ ಕನ್ನಡಿಗರಿಗಿದೆಯಾ? ಇಲ್ಲ. ವಾಟಾಳ್ ನಾಗರಾಜ್ಗೆ ಕಮಲ್ ಹಾಸನ್ ಬಗ್ಗೆ ಏನಾದರೂ ಕೆಟ್ಟ ಅಭಿಪ್ರಾಯ ಇತ್ತಾ? ಇಲ್ಲ. ನಾರಾಯಣಗೌಡರಿಗೆ ಏನಾದರೂ ವ್ಯವಹಾರದಲ್ಲೇನಾದರೂ ಲಾಭ ನಷ್ಟ ಏನಾದರೂ ಆಗಿತ್ತ? ಇಲ್ಲ. ಮತ್ತಿನ್ನೇನು ನಮ್ಮ ಗಂಟು ಕತ್ಕೋದ್ರ? ಇಲ್ಲ. ನಮ್ಮ ಎಮೋಷನಲ್, ನಮ್ಮ ಭಾವನೆ, ಭಾಷೆ ಅನ್ನೋದು ನಮ್ಮ ಭಾವನೆ. ರಕ್ತದ ಪ್ರತಿ ಕಣಕಣದಲ್ಲೂ ಕೂಡ ವ್ಯವಹಾರಿಕ ಭಾಷೆಯೂ ಹೌದು, ಮಾತೃಭಾಷೆಯೂ ಹೌದು. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಕನ್ನಡವೇ ಆವರಿಸಿಕೊಂಡಿರೋ ಕನ್ನಡಿಗರನ್ನು ಕೆದಕಿದ್ದು ಸರಿಯಲ್ಲ. ನಮ್ಮನ್ನು ಕೆರೆಯೋದಕ್ಕೆ ಬರಬೇಡಿ, ನಾವು ಗೆಬರ್ ಬಿಡ್ತೀವಿ. ಈ ಒಂದು ಎಚ್ಚರಿಕೆ ಕಮಲ್ ಹಾಸನ್ಗಿರಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.